ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಟೀಮ್ ಇಂಡಿಯಾದ ಮುಖ್ಯ ಆಯ್ಕೆದಾರರಾಗಿರುವಂತಹ ಅಜಿತ್ ಅಗರ್ಕರ್ ಅವರು ಈ ಸ್ಥಾನದಿಂದ ಕೆಳಗಿಳಿತಾರಾ ಅಥವಾ ಅವರನ್ನೇ ಮುಂದುವರಿಸ್ತಾರಾ ಅನ್ನೋದು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಟೀಮ್ ಇಂಡಿಯಾದ ಮುಖ್ಯ ಆಯ್ಕೆದಾರರಾಗಿರುವಂತಹ ಅಜಿತ್ ಅಗರ್ಕರ್ 2027ರ ಏಕದಿನ ವಿಶ್ವಕಪ್ ಟೂರ್ನಿವರೆಗೂ ಮುಖ್ಯಸ್ಥರಾಗಿ ಇರ್ತಾರಾ, ಮುಂದುವರಿತಾರಾ ಅನ್ನುವ ಮಾತುಗಳು, ಚರ್ಚೆಗಳು ಇದೀಗ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ಯಾಕೆ ಬಿಸಿಸಿಐ ಈ ನಿರ್ಧಾರವನ್ನ ಮಾಡಿದೆ? ಈ ಹಿಂದಿನ ನೀತಿಯನ್ನ ಬದಲಾವಣೆ ಮಾಡೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಟೀಮ್ ಇಂಡಿಯಾದ ಚೀಫ್ ಸೆಲೆಕ್ಟರ್ ಆಗಿರುವಂತಹ ಅಜಿತ್ ಅಗರ್ಕರ್ ಅವರನ್ನ 2027ರವರೆಗೂ ಮುಂದುವರಿಸ್ತಾರಾ ಅನ್ನುವ ಮಾತಿಗೆ ಸಂಬಂಧಪಟ್ಟ ಹಾಗೆ ಹೌದು ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಹಿರಿಯ ಹಾಗೆಯೇ ಯುವ ಆಟಗಾರರ ನಡುವೆ ಸಮತೋಲನ ಸಾಧಿಸುವ ಜೊತೆಗೆ ಹೊಸ ಪರಿವರ್ತನೆಯ ಹಾದಿಯನ್ನ ಈಗಾಗಲೇ ಕ್ರಿಕೆಟ್ ಕಂಡಿದೆ. ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನ ಕಂಡಿದೆ. ಅಜಿತ್ ಅಗರ್ಕರ್ ಅವರ ಅಧಿಕಾರಾವಧಿಯಲ್ಲಿ ಟೀಮ್ ಇಂಡಿಯಾದ ಅದ್ಭುತ ಪ್ರದರ್ಶನವನ್ನ ಗಮನದಲ್ಲಿಟ್ಟುಕೊಂಡು ಬಿಸಿಸಿಐ ಈ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಹೌದು, ಅಜಿತ್ ಅಗರ್ಕರ್ ಅವರ ಅಧಿಕಾರ ಅವಧಿಯನ್ನು ಇನ್ನೂ 1 ವರ್ಷಗಳ ಕಾಲ ವಿಸ್ತರಿಸಲಾಗ್ತಾ ಇದೆ. ಬಿಸಿಸಿಐ 2027ರ ಏಕದಿನ ವಿಶ್ವಕಪ್ ಟೂರ್ನಿವರೆಗೂ ಆಯ್ಕೆ ಸಮಿತಿ ಮುಖ್ಯಸ್ಥರನ್ನಾಗಿ ಅಗರ್ಕರ್ ಅವರನ್ನೇ ಕಂಟಿನ್ಯೂ ಮಾಡುವಂತಹ ನಿರ್ಧಾರಕ್ಕೆ ಬಂದಿದೆ ಅನ್ನುವ ಮೂಲಗಳು ಮಾಹಿತಿಯನ್ನ ಹೇಳ್ತಾ ಇವೆ. ಬಿಸಿಸಿಐ ಮಾತ್ರ ಅಧಿಕೃತವಾಗಿ ಯಾವುದೇ ರೀತಿಯ ಇನ್ನೂ ಹೇಳಿಕೆಯನ್ನ ಕೊಟ್ಟಿಲ್ಲ. ಈಗಾಗಲೇ ಅಗರ್ಕರ್ ಅವರ ಒಪ್ಪಂದ 2026ರ ಜೂನ್ ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ. ಸೊ ಆದಾಗ್ಯೂ ಬಿಸಿಸಿಐ ಇಂತಹ ಬಹುದೊಡ್ಡ ನಿರ್ಧಾರ ಕೈಗೊಂಡಿದೆ. ಕಾರಣ ಏನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಅಗರ್ಕರ್ ಅವರ ಅವಧಿಯಲ್ಲಿ ಟೀಮ್ ಇಂಡಿಯಾ 3 ಐಸಿಸಿ ಟ್ರೋಫಿಗಳನ್ನು ಗೆದ್ದಿದೆ. ಟೀಮ್ ಇಂಡಿಯಾ 2024ರ T20 ವಿಶ್ವಕಪ್ ಗೆದ್ದಿದೆ, 2025ರ ಚಾಂಪಿಯನ್ಸ್ ಟ್ರೋಫಿಯನ್ನ ಹಾಗೆಯೇ 2026ರ T20 ವಿಶ್ವಕಪ್ ಟ್ರೋಫಿಗಳನ್ನು ಗೆದ್ದಿದೆ. ಅಜಿತ್ ಅಗರ್ಕರ್ ಅವರು ಜುಲೈ 2023ರಲ್ಲಿ ಚೇತನ್ ಶರ್ಮಾ ಅವರ ನಿರ್ಗಮನದ ನಂತರ ಮುಖ್ಯ ಆಯ್ಕೆಗಾರರಾಗಿ ನೇಮಕ ಆದರು. ಸಾಮಾನ್ಯವಾಗಿ ಬಿಸಿಸಿಐ ಸಂವಿಧಾನದ ಪ್ರಕಾರ ಅಥವಾ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಆಯ್ಕೆಗಾರರ ಅಧಿಕಾರ ಅವಧಿ 4 ವರ್ಷಗಳ ಕಾಲ ಮಾತ್ರ ಇರುತ್ತೆ. ಆದರೆ 2027ರ ವಿಶ್ವಕೂಟಕ್ಕೆ ತಂಡವನ್ನು ಸಿದ್ಧಪಡಿಸುವಂತಹ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿ ಅಡಚಣೆ ಆಗಬಾರದು ಅಥವಾ ಬದಲಾವಣೆ ಇರಬಾರದು ಅನ್ನುವ ಕಾರಣಕ್ಕಾಗಿ ಬಿಸಿಸಿಐ ಇಂತಹ ಒಂದು ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಅಜಿತ್ ಅಗರ್ಕರ್ ನೇತೃತ್ವದಲ್ಲಿ ಟೀಮ್ ಇಂಡಿಯಾದಲ್ಲಿ ಅದ್ಭುತ ಬದಲಾವಣೆಗಳಾಗಿದೆ. ಯಾವುದೇ ಸಮಸ್ಯೆಗಳಿಲ್ಲದೆ ಭಾರತ ಪರಿವರ್ತನೆಯ ಹಂತವನ್ನ ದಾಟಿದೆ. ಅವರು ನಿರ್ಭಯವಾಗಿ ಅನೇಕ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೂ ಕೂಡ ಅಜಿತ್ ಅಗರ್ಕರ್ ಹೆಸರುವಾಸಿಯಾಗಿದ್ರು. ಅದಕ್ಕಾಗಿಯೇ ಬಿಸಿಸಿಐ ಅವರನ್ನ ಮುಂದುವರಿಸುವುದಕ್ಕೆ ನೋಡ್ತಾ ಇದೆ. ಇದು ಈಗಾಗಲೇ IPL ನಡೀತಾ ಇದೆ. ಈ ಟೈಮಲ್ಲಿ ಬಿಸಿಸಿಐ ಪ್ರತಿನಿಧಿಗಳು ಅವರೊಂದಿಗೆ ಈ ವಿಷಯವನ್ನ ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ ಅಂತಾನು ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಅಗರ್ಕರ್ ಮತ್ತು ಗಂಭೀರ್ ಅವರ ಜೊತೆಯಾಟ ಇದೆಯಲ್ಲ, ಇದು ಯಾವ ರೀತಿಗೆ ಸಮನ್ವಯತೆಯಿಂದ ಕೂಡಿದಕ್ಕೆ ಇಂತಹ ರಿಸಲ್ಟ್ ಬರುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮುಖ್ಯ ತರಬೇತುದಾರರಾಗಿರುವ ಗೌತಮ್ ಗಂಭೀರ್ ಅವರ ಅಧಿಕಾರಾವಧಿ 2027ರ ಡಿಸೆಂಬರ್ವರೆಗೆ ಇರೋದ್ರಿಂದ ಮುಖ್ಯ ಆಯ್ಕೆಗಾರರ ಅವಧಿಯನ್ನೂ ಸಹ ಅದರೊಂದಿಗೆ ಒಂದು ರೀತಿಗೆ ಸಮನ್ವಯಗೊಳಿಸುವುದು ಈ ಮಂಡಳಿಯ ಯೋಜನೆಯಾಗಿದೆ. ತರಬೇತುದಾರ ಮತ್ತು ಮುಖ್ಯ ಆಯ್ಕೆಗಾರರ ನಡುವೆ ಉತ್ತಮ ಬಾಂಧವ್ಯ ಹಾಗೂ ಸಮನ್ವಯ ಇದ್ರೆ ಮಾತ್ರ ವಿಶ್ವಕಪ್ಗೆ ಒಂದು ಬಲಿಷ್ಠವಾದ ತಂಡವನ್ನ ರೂಪಿಸೋದಕ್ಕೆ ಸಾಧ್ಯ ಅನ್ನೋದು ಬಿಸಿಸಿಐನ ಲೆಕ್ಕಾಚಾರ. ಅದೇ ಕಾರಣಕ್ಕಾಗಿ ಅಜಿತ್ ಅಗರ್ಕರ್ ಅವರ ಅಧಿಕಾರ ಅವಧಿಯೂ ಕೂಡ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇದೆ. ಇನ್ನು ಈಗಾಗಲೇ ಅಜಿತ್ ಅಗರ್ಕರ್ ಅವರ ಹಾದಿ ಯಾವ ರೀತಿಯಾಗಿತ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಅವರ ಸಂದರ್ಭದಲ್ಲಿ ತಂಡ ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ ಅದ್ಭುತ ಯಶಸ್ಸನ್ನ ಕಂಡಿದೆ. 2024ರ ಮತ್ತು 2026ರ T20 ವಿಶ್ವಕಪ್ ಅನ್ನ, 25ರ ICC ಚಾಂಪಿಯನ್ ಟ್ರೋಫಿಯನ್ನ, ಏಷ್ಯಾ ಕಪ್ ಈಗಾಗಲೇ ಗೆದ್ದಿರೋದ್ರಿಂದ 2023ರ ಏಕದಿನ ವಿಶ್ವಕಪ್ನ ಫೈನಲ್ ಸಹ ತಲುಪಿರೋದ್ರಿಂದ ಆ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಶಂಸೆಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಮಾತ್ರ ಹಾಗಿತ್ತ ಅಂತ ಹೇಳಿದ್ರೆ ಖಂಡಿತ ಹಾಗಿರಲಿಲ್ಲ. ಒಂದು ರೀತಿಯ ಕೆಟ್ಟದಾಗಿತ್ತು ಅಂತಾನೆ ಹೇಳ್ಬೋದು. ನ್ಯೂಜಿಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ತವರಲ್ಲಿ ಸೋತಿರೋದು, ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ 4-1 ಅಂತರದ ಸೋಲು ಅನುಭವಿಸಿರುವುದು, ಇದರ ಪರಿಣಾಮ ICC ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ ರೇಸ್ನಿಂದಾನೇ ಹೊರಬಿದ್ದಿರೋದು, ಇವೆಲ್ಲವೂ ಕೂಡ ನಾವು ಗಮನಿಸಬೇಕು. ಜೊತೆಗೆ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾದ ಕುಸಿತಕ್ಕೆ ಹಿಡಿದಂತಹ ಕೈಗನ್ನಡಿ ಆಗಿದ್ದು. ಇನ್ನು ಮೊಹಮ್ಮದ್ ಶಮಿ ಅವರನ್ನ ಆಯ್ಕೆ ಮಾಡದಿರುವ ವಿಚಾರದ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ಆಯಿತು, ವಿವಾದಗಳು ಕೂಡ ಆಯಿತು. ಈ ಸೋಲಿನ ಅಗರ್ಕರ್ ನೇತೃತ್ವದಲ್ಲೇ ಭಾರತ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಯುಗದಿಂದನೂ ಹೊರಬಂತು. 2024ರ T20 ವಿಶ್ವಕಪ್ ಗೆಲುವಿನ ನಂತರ ರೋಹಿತ್ ಮತ್ತು ಕೊಹ್ಲಿ ಇಬ್ಬರೂ T20 ಪಂದ್ಯಗಳಿಂದ ನಿವೃತ್ತಿಯನ್ನ ಪಡ್ಕೊಂಡ್ರು.
ಇನ್ನು ಕಳೆದ ವರ್ಷ ಇಂಗ್ಲೆಂಡ್ ಪ್ರವಾಸಕ್ಕೆ ಮೊದಲು ಟೆಸ್ಟ್ ಕ್ರಿಕೆಟ್ ಅನ್ನ ತೊರೆದ್ರು. ಇವರ ಅಧಿಕಾರಾವಧಿಯಲ್ಲಿ ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ, ವಿರಾಟ್ ಕೊಹ್ಲಿ ಟೆಸ್ಟ್ ಮತ್ತು T20 ಪಂದ್ಯಗಳಿಂದನೂ ಕೂಡ ನಿವೃತ್ತಿ ಘೋಷಣೆ ಮಾಡಿದ್ರು. ರವಿಚಂದ್ರನ್ ಅಶ್ವಿನೂ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ರು. 1998ರಿಂದ 2007ರವರೆಗೆ ಭಾರತದ ಪರ 26 ಟೆಸ್ಟ್, 191 ಏಕದಿನ ಮತ್ತು 4 T20 ಪಂದ್ಯಗಳನ್ನು ಆಡಿದ್ದು ಒಟ್ಟಾರೆಯಾಗಿ 349 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಅಜಿತ್ ಕಾರ್ಯವೈಖರಿ, ವಿಶೇಷವಾಗಿ ಬಿಳಿ ಚೆಂಡಿನ ಕ್ರಿಕೆಟ್ನಲ್ಲಿ ಅಗರ್ಕರ್ ಅವರ ನಾಯಕತ್ವ, ಆಯ್ಕೆ ಪ್ರಕ್ರಿಯೆ ಮಾಡಿರುವಂತಹ ರೀತಿಯ ಅವರ ಸ್ಪಷ್ಟತೆ ಹಾಗೆಯೇ ನಿರ್ದೇಶನವನ್ನ ತಂದಿರುವಂತದ್ದು BCCIಗೆ ದೊಡ್ಡ ಮಟ್ಟದ ಮನವರಿಕೆ ಆಗಿರೋದ್ರಿಂದನೇ ಕಠಿಣ ನಿರ್ಧಾರಗಳು ತೆಗೆದುಕೊಳ್ಳುವ ಮತ್ತು ಹೊಸ ಪೀಳಿಗೆಯ ಆಟಗಾರರನ್ನ ಬೆಂಬಲಿಸುವಂತಹ ಅವರ ಇಚ್ಛೆ ಕೂಡ ಭಾರತದ ಸಕ್ಸಸ್ಗೆ ಕಾರಣ ಆಗಿದೆ ಅನ್ನೋದನ್ನ ಪರಿಗಣಿಸಿ ಈ ನಿರ್ಧಾರವನ್ನ ಮಾಡಿದ್ದು BCCI ಅಧಿಕೃತ ಆದೇಶವನ್ನ ನೀಡಬೇಕಾಗಿದೆ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.